ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹರಳೆಣ್ಣೆ ಕ್ಯಾಸ್ಟ್ರಾಲ್ ಆಯಿಲ್ ಆರೋಗ್ಯ ಮತ್ತು ಸೌಂದರ್ಯಕ್ಕೆ ಅದ್ಭುತ ಪ್ರಯೋಜನಗಳನ್ನು ನೀಡುತ್ತದೆ. ಇದು ಮಲಬದ್ಧತೆಯನ್ನು ನಿವಾರಿಸುತ್ತದೆ, ಒಣ ಚರ್ಮವನ್ನು ತೇವಗೊಳಿಸುತ್ತದೆ, ಮಾಯ್ಶ್ಚರೈಸರ್ ಮತ್ತು ಕೂದಲು ದಪ್ಪವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಇದರಲ್ಲಿರುವ ರಿಸಿನೋಲಿಕ್ ಆಮ್ಲ ಸಂಧಿವಾತದ ನೋವು ಕಡಿಮೆ ಮಾಡಲು ಮತ್ತು ನರಗಳನ್ನು ಸಡಿಲಗೊಳಿಸಲು ಮಸಾಜ್ಗೆ ಬಳಸಲಾಗುತ್ತದೆ. ಇದರಲ್ಲಿರುವ ಬೆನಿಫಿಟ್ಸ್ಗಳು ಹರಳೆಣ್ಣೆದು ಮಲಬದ್ಧತೆ ನಿವಾರಣೆ. ಖಾಲಿ ಹೊಟ್ಟೆಯಲ್ಲಿ 1-2 ಚಮಚ ಹರಳೆಣ್ಣೆ ಸೇವಿಸುವುದರಿಂದ ಕರುಳಿನ ಚಲನೆ ಉತ್ತಮಗೊಂಡು ಮಲಬದ್ಧತೆ ನಿವಾರಣೆಯಾಗುತ್ತದೆ. ಕೂದಲಿನ ಆರೈಕೆ. ಹರಳೆಣ್ಣೆಯನ್ನು ನಿಯಮಿತವಾಗಿ ಕೂದಲಿಗೆ ಹಚ್ಚುವುದರಿಂದ ಕೂದಲು ದಪ್ಪ ಅಥವಾ ಉದ್ದ ಮತ್ತು ಹೊಳೆಯುವಂತೆ ಬೆಳೆಯಲು ಸಹಾಯ ಮಾಡುತ್ತದೆ. ಅಷ್ಟು ಒಳ್ಳೆಯದು, ಚೆನ್ನಾಗಿದೆ ಕೂದಲಿಗೆ. ಇದು ಅವಾಗ ಸ್ವಲ್ಪ ಉಗುರು ಬೆಚ್ಚಗಿನಿಂದ ಬಿಸಿ ಮಾಡಿಕೊಂಡು ತಲೆಗೆ ಹಚ್ಚಬೇಕದು. ನಂತರ ಚರ್ಮದ ತೇವಾಂಶ. ಸ್ಕಿನ್ ಮಾಯ್ಶ್ಚರೈಸ್. ಇದು ಚರ್ಮದ ಆಳಕ್ಕೆ ಇಳಿದು ಒಣ ಚರ್ಮಕ್ಕೆ ಪೋಷಣೆ ನೀಡಿ ಮೃದುವಾಗಿಸುತ್ತದೆ. ಹೌದು, ಖಂಡಿತವಾಗ್ಲೂ ಹೌದು. ನೀವು ಐಬ್ರೋಗೂ ಅಪ್ಲೈ ಮಾಡಿ ಡಿಪ್ಪಾಗಿ ನಿಮ್ಮ ಹೇರನ್ನು ಚೆನ್ನಾಗಿ ಡಿಪ್ಪಾಗಿ ಇದು ಎಳೆಯಾಗಿ ದಪ್ಪ ಆಗುತ್ತೆ. ಕೂದಲು ತೆಳುವಿದ್ರೆ ಅದು ದಪ್ಪಾಗಿ ಚೆನ್ನಾಗಾಗತ್ತೆ. ಚೆನ್ನಾಗಿ ಬೆಳೆಯುತ್ತೆ. ಕಪ್ಪು ಕಲೆಗಳ ನಿವಾರಣೆ. ಮುಖದ ಮೇಲೆ ಹಚ್ಚುವುದರಿಂದ ಚರ್ಮದ ಸುಕ್ಕುಗಳು ಮತ್ತು ಕಪ್ಪು ಕಲೆಗಳು ಕಡಿಮೆಯಾಗುತ್ತದೆ. ಖಂಡಿತವಾಗ್ಲೂ ಹೌದು, ನಾನು ಟ್ರೈ ಮಾಡಿದ್ದೀನಿ, ನೀವು ಕೂಡ ಟ್ರೈ ಮಾಡಿ. ಚೆನ್ನಾಗಿದೆ ಇದು ರಿಸಲ್ಟು. ಇದರ ರಿಸಲ್ಟು ಯೂಸ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಮೈಕೈ ನೋವು ಉಪಶಮನ. ಸಂಧಿವಾತದ ನೋವು ಮತ್ತು ಸಿಯಾಟಿಕಾದ ನೋವನ್ನು ಕಡಿಮೆ ಮಾಡಲು ಇದನ್ನು ಮಸಾಜ್ಗೆ ಬಳಸಲಾಗುತ್ತದೆ. ಹೌದು. ಮತ್ತು ಯಾರಿಗೆ ಮೋಷನ್ ಕರೆಕ್ಟ್ ಆಗೋದಿಲ್ಲಲ್ವಾ, ಅವರು 1-2 ಚಮಚ ಈ ಕ್ಯಾಸ್ಟ್ರಾಲ್ ಆಯಿಲನ್ನು ಕುಡಿದು, ಮೆಡಿಕಲಲ್ಲಿ ಸಿಗುತ್ತೆ, ಕ್ಯಾಸ್ಟ್ರಾಲ್ ಆಯಿಲನ್ನು ಕುಡಿದು ಬಿಸಿನೀರು ಕುಡಿದು ಬಿಟ್ಟರೆ ಅವರಿಗೆ ಏನಿಲ್ಲ ಅಂದರೆ 1-2 ಅವರಲ್ಲಿ ಅವ್ರ ಹೊಟ್ಟೆ ಕ್ಲೀನ್ ಆಗುತ್ತೆ. ಕಣ್ರೆಪ್ಪೆಗಳ ಬೆಳವಣಿಗೆ. ದಪ್ಪನೆಯ ಕಣ್ರೆಪ್ಪೆಗಳನ್ನು ಪಡೆಯಲು ಇದನ್ನು ಕಣ್ಣಿನ ರೆಪ್ಪೆಗಳ ಮೇಲೆ ಅಪ್ಲೈ ಮಾಡಬೇಕು. ಇದು ಚೆನ್ನಾಗಿದೆ ರಿಸಲ್ಟು. ಮಾಡಿ ನೋಡಿ, ಡೈಲಿ ಮಲಗುವಾಗ ಹಚ್ಚಬೇಕು ಹುಬ್ಬುಗಳಿಗೆ. ಎಚ್ಚರಿಕೆ. ಹರಳೆಣ್ಣೆಯನ್ನು ಬಳಸುವ ಮುನ್ನ ಚರ್ಮದ ಪ್ಯಾಚ್ ಟೆಸ್ಟ್ ಮಾಡುವುದು ಮತ್ತು ಗರ್ಭಿಣಿಯರು ಅಥವಾ ಗಂಭೀರ ಆರೋಗ್ಯ ಸಮಸ್ಯೆ ಇರುವವರು ವೈದ್ಯರ ಸಲಹೆ ಪಡೆಯುವುದು ತುಂಬಾ ಉತ್ತಮ.